ಅ ವೆರಿ ಬಿಗ್ ಅನೌನ್ಸ್ಮೆಂಟ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಅಂದ್ರೆ KCET ಎಕ್ಸಾಮ್ ಅನ್ನ ನಡೆಸುವಂತಹ ಪ್ರಾಧಿಕಾರದವರು KCET ಎಕ್ಸಾಮ್ 2024 ಇದರ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ಅದ್ರ ಜೊತೆಗೇನೆ ಅಪ್ಲಿಕೇಶನ್ ಯಾವಾಗ ಅಂತ ಆ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು. ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅಂದ್ರ ಒಂದು ವಿಷಯವನ್ನು ಹೇಳೋದಾದ್ರೆ, ಹಿಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಎಕ್ಸಾಮ್ ಮುಗಿದ ಮೇಲೆ KCET ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ 30 to 40 ಡೇಸ್ ಟೈಮ್ ಸಿಗ್ತಾ ಇತ್ತು. ಬಟ್ ಈ ವರ್ಷ ಜಾಸ್ತಿ ಟೈಮ್ ಸಿಗಲ್ಲ. ಯಾಕಂತ ಹೇಳಿದ್ರೆ ಮಾರ್ಚ್ನಲ್ಲಿ ಸೆಕೆಂಡ್ PUC ಎಕ್ಸಾಮ್ ಆಗತ್ತೆ. ನಂತರ ಈ ನೋಟಿಫಿಕೇಶನ್ ಪ್ರಕಾರ ಏಪ್ರಿಲ್ 20 ಮತ್ತು 21ಕ್ಕೆ KCET ಎಕ್ಸಾಮ್ ಆಗುತ್ತೆ. ಯಾವ ಡೇಟ್ಗೆ ಯಾವ ಎಕ್ಸಾಮ್ ಆಗುತ್ತೆ ಅದನ್ನು ತಿಳ್ಕೊಳ್ಳೋಣ. ಬಟ್ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ KCET ಎಕ್ಸಾಮ್ಗೆ ಸೆಕೆಂಡ್ PUC ಎಕ್ಸಾಮ್ ನಂತರ ಪ್ರಿಪೇರ್ ಆಗೋದಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಸಿಗುತ್ತೆ. ಬಟ್ ಪ್ರಿಪ್ರೇಷನ್ನ ಮಾಡಬಹುದು, ಪ್ರಿಪರೇಷನನ್ನು ಮಾಡಿ. ನಂತರ KCET ಎಕ್ಸಾಮ್ ಇದಕ್ಕೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಜನವರಿ 10ರ ನಂತರ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ತಿಳಿಸಿದ್ದಾರೆ. ನಂತರ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಯಾವ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು, ಹಾಗೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಆ ಎಲ್ಲ ವಿಷಯಗಳನ್ನ ನಾವು ತಿಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸರಿನಾ? ಸರಿ, ಈಗ ಯಾವ ಡೇಟ್ಗೆ ಯಾವ ವಿಷಯದ ಎಕ್ಸಾಮ್ ಆಗತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ, ಏಪ್ರಿಲ್ 20ನೇ ತಾರೀಕಿಗೆ ಜೀವಶಾಸ್ತ್ರ ಅಂದ್ರೆ ಬಯಾಲಜಿ ವಿಷಯದ ಎಕ್ಸಾಮ್ ಆಗತ್ತೆ, ಹಾಗೆ ಗಣಿತ ಮ್ಯಾಥಮೆಟಿಕ್ಸ್ ವಿಷಯದ ಎಕ್ಸಾಮ್ ಆಗತ್ತೆ. ಅದರ ನಂತರ ಏಪ್ರಿಲ್ 21ನೇ ತಾರೀಕಿಗೆ ಮುಂಜಾನೆ ಅಂದ್ರೆ ಮಾರ್ನಿಂಗ್ ಸೆಷನ್ ಅಲ್ಲಿ ಭೌತಶಾಸ್ತ್ರ ಫಿಸಿಕ್ಸ್ ಎಕ್ಸಾಮ್ ಆಗುತ್ತೆ, ಹಾಗೆ ಮಧ್ಯಾಹ್ನ ರಸಾಯನಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ ಎಕ್ಸಾಮ್ ಆಗತ್ತೆ ಅಂತ ಹೇಳಿದ್ದಾರೆ. ನಂತರ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಏಪ್ರಿಲ್ 19ನೇ ತಾರೀಕಿಗೆ ಕನ್ನಡ ವಿಷಯದ ಎಕ್ಸಾಮ್ ಆಗತ್ತೆ. ನಂತರ ಇದಿಷ್ಟು ಡೇಟ್ಸ್ ತಿಳಿಸಿದ್ದಾರೆ. ಈ ನೋಟಿಫಿಕೇಶನ್ ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿರ್ತೀವಿ, ಅದನ್ನು ಕೂಡ ಜಾಯ್ನ್ ಆಗಿ. ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತೇವೆ. ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲ ಗೆಳೆಯರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.